ಅಂದರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ CTET ಒಂದು ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಸೈಕಾಲಜಿ ಕ್ಲಾಸಸ್ನ ಈಗಾಗಲೇ ಸ್ಟಾರ್ಟ್ ಮಾಡಿದ್ದು. ನಿನ್ನಿನ ತರಗತಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನೋಡಿದ್ವಿ. ಸೊ ತರಗತಿ ಮುಗಿದ ತಕ್ಷಣ ನಿಮ್ಗೆ ಹೇಳಿದ್ದೆ ಓಲ್ಡ್ ಕ್ವಶನ್ ಪೇಪರ್ ಈ ಒಂದು ಚಾಪ್ಟರ್ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ತರಗತಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ CTET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿಲ್ವೋ, ಡಿಸೆಂಬರ್ 18ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ತರಗತಿನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ, ನೋಡಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಡೆವಲಪ್ಮೆಂಟ್ ಈಸ್ ಎ ನೆವರ್ ಎಂಡಿಂಗ್ ಪ್ರೊಸೆಸ್. ಓಕೆ, ಡೆವಲಪ್ಮೆಂಟ್ ಈಸ್ ಎ ನೆವರ್ ಎಂಡಿಂಗ್ ಪ್ರೊಸೆಸ್. ದಿಸ್ ಐಡಿಯಾ ಅಸೋಸಿಯೇಟೆಡ್ ವಿತ್ ಏನಿದೆ ನೋಡಿ, ವಿಕಾಸ ಅಂತಕ್ಕಂಥದ್ದು ಒಂದು ಅದಕ್ಕೆ ಕೊನೆ ಇಲ್ಲ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಸೊ ನೋಡಿ, ನೀವು ಕನ್ನಡದಲ್ಲಾದರೂ ಓದಿ, ಇಂಗ್ಲೀಷಲ್ಲಾದರೂ ಓದಿ, ಅಥವಾ ಹಿಂದಿಯಲ್ಲಾದರೂ ಓದಿ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಆರಾಮಾಗಿ ನೀವೇನು ಮಾಡ್ಬೋದು ಅಂದರೆ ಆನ್ಸರ್ಗಳನ್ನು ಟಿಕ್ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಹಿಂದೆ ಮಾಡ್ತಕ್ಕಂಥ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದ್ದು, ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡ್ತಿದ್ದೀವಿ ಮೇಡಮ್ ಅಂತ ಹೇಳಿದ್ದೀರಾ. ಸೊ ನಿಮ್ಮೆಲ್ಲರ ನಂಬಿಕೆಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಂಟಿನ್ಯೂ ಆಗಿ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಸೊ ಇದರೆಲ್ಲ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ತರಗತಿನ ನೋಡಿ MCQ ಮಾಡಿದ್ರೆ ನಿಮ್ಗೆ ಈಸಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಷನ್, ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ, ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್, ಪ್ರಿನ್ಸಿಪಲ್ ಆಫ್ ಇಂಟ್ರಾಕ್ಷನ್ ಅಂತ ಇದೆ. ಸೊ ಡೆವಲಪ್ಮೆಂಟ್ ಈಸ್ ಎ ನೆವರ್ ಎಂಡಿಂಗ್ ಪ್ರೊಸೆಸ್ ಅಂದರೆ ಏನರ್ಥ? ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಸೊ ನೆವರ್ ಎಂಡಿಂಗ್ ಮೀನ್ಸ್ ಏನಾಗುತ್ತೆ, ಕಂಟಿನ್ಯೂಯಸ್ ಆಗಿ ನಡೆಯುತ್ತೆ. ಸೊ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ನಿಮಗೆ ಆಲ್ರೆಡಿ ಗೊತ್ತಿದೆ. ವಿಕಾಸ ಅಂತಕ್ಕಂಥದ್ದು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಸೊ ಡೆವಲಪ್ಮೆಂಟ್ ಈಸ್ ನೆವರ್ ಎಂಡಿಂಗ್ ಪ್ರೊಸೆಸ್ ಅಂದರೆ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಹೋಗೋಣ. ಇನ್ ವಿಚ್ ಆಫ್ ಫಾಲೋವಿಂಗ್ ಸ್ಟೇಜಸ್ ಡು ಚಿಲ್ಡ್ರನ್ ಬಿಕಮ್ ಆ್ಯಕ್ಟಿವ್ ಮೆಂಬರ್ ಆಫ್ ದೇರ್ ಪೇರ್ ಗ್ರೂಪ್ ಅಂತ ಒಂದು 2011ರಲ್ಲಿ CTETಯಲ್ಲಿ ಕೇಳಿದಂಥ ಪ್ರಶ್ನೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜ್ ಡು ಚಿಲ್ಡ್ರನ್ ಬಿಕಮ್ ಆ್ಯಕ್ಟಿವ್ ಮೆಂಬರ್ಸ್ ಆಫ್ ದೇರ್ ಪೀರ್ ಗ್ರೂಪ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅಡಲ್ಸನ್, ಅಡಲ್ಟ್ಹುಡ್, ಅರ್ಲಿಯರ್ ಚೈಲ್ಡ್ಹುಡ್ ಆರ್ ಚೈಲ್ಡ್ಹುಡ್. ನೋಡಿ ಸ್ನೇಹಿತರೆ, ಮಗು ಯಾವಾಗ ತುಂಬ ಆ್ಯಕ್ಟಿವ್ ಆಗಿ ಏನಂದರೆ ಒಂದು ಗ್ರೂಪಲ್ಲಿ ಬೆರೆಯುತ್ತೆ ಅಥವಾ ಅವರ ಸ್ನೇಹಿತರ ಜೊತೆ ಆ್ಯಕ್ಟಿವ್ ಆಗಿ ಯಾವಾಗ ಇರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಅಡಲ್ಸನ್ ಅಂದರೆ ತಾರುಣ್ಯಾವಸ್ಥೆ. ನೋಡಿ, ಅಡಲ್ಟ್ಹುಡ್ ಅಂತ ಇದೆ, ಇದು ಕೂಡ ತಾರುಣ್ಯಕ್ಕೆ ಸಂಬಂಧಪಟ್ಟಿದೆ. ಸೊ ಅರ್ಲಿಯರ್ ಚೈಲ್ಡ್ ಅಂದರೆ ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಚೈಲ್ಡ್ಹುಡ್ ಅಂದರೆ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಸೊ ನಿಮಗೇನು ಅನಿಸುತ್ತೆ ಅಂದರೆ ಪೇರ್ ಗ್ರೂಪ್ ಅಂತ ತಕ್ಷಣ ಅರ್ಲಿಯರ್ ಚೈಲ್ಡ್ಹುಡ್ ಪೂರ್ವ ಬಾಲ್ಯಾವಸ್ಥೆಗೆ ನೀವು ಹೋಗ್ತೀರಾ. ಆದರೆ ಮಗು ತುಂಬ ಆ್ಯಕ್ಟಿವ್ ಆಗಿರೋದು, ತಮ್ಮ ಸ್ನೇಹಿತರ ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರೋದು ಎಲ್ಲಿ ಅಂದರೆ ಅಡೋಲ್ಸನ್ಸಲ್ಲಿ ತುಂಬಾ ಮಗು ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಅರ್ಲಿಯರ್ ಚೈಲ್ಡ್ಹುಡ್ಡು ಇದು ಒಂದು ಇಲ್ಲಿ ಗ್ರೂಪ್ ಇರುತ್ತೆ. ಬಟ್ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿ ಅಷ್ಟೊಂದು ಸ್ಥಿರತೆ ಇರುವುದಿಲ್ಲ ಸ್ನೇಹಿತರ ಮಧ್ಯೆ. ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದರೆ ಸಾಕು, ಏನು ಅವ್ರು ಹೋಮ್ವರ್ಕ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ. ಸೊ ಒಂದು ಏನಾದರೂ ಅವರಿಗೆ ಆಸೆ ಹಚ್ಚಿದರೆ ಸಾಕು, ಏನಾದರೂ ನಿಮಗೆ ವರ್ಕ್ ಮಾಡಿಕೊಡ್ತಾರೆ. ಅಥವಾ ಅವರು ಬೇಗ ಏನು ಮಾಡ್ತಾರೆ, ಕೊಡಲಿಲ್ಲ ಅಂತಂದರೆ ಅಕ್ಸೆಪ್ಟ್ ಹೋಗ್ತಾರೆ. ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರೋದಿಲ್ಲ. ಪೀರ್ಗಳ ನಡುವೆ ಅಷ್ಟೊಂದು ಸ್ಟ್ರಾಂಗ್ ರಿಲೇಷನ್ಸ್ ಇರೋದಿಲ್ಲ. ಆದರೆ ಅಡಲ್ಸನ್ಸಲ್ಲಿ ಬಂದಾಗ ಮನೆಯಲ್ಲಿ ತಂದೆ ತಾಯಿಗಳ ಜೊತೆ ಕಾಲ ಕಳೆಯೋದಕ್ಕಿಂತ ಹೆಚ್ಚಾಗಿ ತುಂಬ ಆ್ಯಕ್ಟಿವ್ ಆಗಿ ಯಾರ ಜೊತೆ ಇರ್ತಾರೆ, ಪೀರ್ ಜೊತೆ, ತಮ್ಮ ಸ್ನೇಹಿತರ ಜೊತೆಗೆ ಇರ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಆಪ್ಷನ್ 1 ಅಡಲ್ಸನ್ಸ್ ಅಂತ ಆಗುತ್ತೆ ಸ್ನೇಹಿತರೆ. TETಯಲ್ಲಿ ನೀವು ನೋಡಿದ್ರಿ, ಈ ಒಂದು 2025 ಡಿಸೆಂಬರ್ 7ನೇ ತಾರೀಕಿನಂತಹ TETಯಲ್ಲಿ ಅಡೋಸಲ್ಸ್ ಅಂದರೆ
ತಾರುಣ್ಯಾವಸ್ಥೆಯ ಮೇಲೇ 3ರಿಂದ 4 ಪ್ರಶ್ನೆಗಳಿತ್ತು ಅಲ್ವಾ. ಯಾರೆಲ್ಲ ಎಕ್ಸಾಮ್ ಬರ್ದಿರಾ ನಿಮ್ಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್ಸ್ ನೋಡಿ ಸ್ನೇಹಿತರೆ, ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್ಸ್ ಈಸ್ ಪ್ರೈಮರಿಲಿ a part of development of concepts is primarily a part of emotional development, intellectual development, physical development or a social development. ವಿಕಾಸ ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ಏನಾಗಿದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಓಕೆ, ಪ್ರಾಥಮಿಕವಾಗಿ ಡೆವಲಪ್ಮೆಂಟ್ ಅಥವಾ ವಿಕಾಸ ಅಂದರೆ ಏನು? ಸೊ ಯಾರಿಗಾದರೂ ಏನು ಆನ್ಸರ್ ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ಪ್ರೈಮರಿಲಿ ಪ್ರಾಥಮಿಕವಾಗಿ ಅಂದರೆ ಮೇನಾಗಿ ಡೆವಲಪ್ಮೆಂಟ್ ಅಂದರೆ ಅದು ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಗಿರುತ್ತೆ, ಬೌದ್ಧಿಕ ವಿಕಾಸ ಅಂತೀವಲ್ವಾ. ಸೊ ವಿಕಾಸ ಡೆವಲಪ್ಮೆಂಟ್ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಅದರ ಮಗುವಿನ ಬೌದ್ಧಿಕ ಬೆಳವಣಿಗೆ ಆದಾಗ ನಾವು ಹೇಳ್ತೀವಿ ಅವನು ತುಂಬ ಡೆವಲಪ್ ಆಗಿದ್ದಾನೆ, ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಅವನ ಲೆವೆಲ್ ಚೇಂಜ್ ಆಗಿದೆ ಅಂತ ಹೇಳ್ತೀವಿ. ಇದರಿಂದ ಹೇಳ್ತೀವಿ ನಾವು, ಅವನ ಎಮೋಷ್ನಲಿಂದ ಹೇಳೋದಿಲ್ಲ. ಅಥವಾ ಅವನು ಫಿಸಿಕಲಿ ಎತ್ತರವಾಗಿದ್ದರೆ ಅಥವಾ ದಪ್ಪ ಆಗಿದ್ದರೆ ಆ ರೀತಿ ಇದ್ದರೆ ಹೇಳೋದಿಲ್ಲ. ಸೋಷಿಯಲ್ ಡೆವಲಪ್ಮೆಂಟ್ ಆದರೂ ಕೂಡ ಹೇಳೋದಿಲ್ಲ. ಸೊ ಇವೆನ್ ಅವನು ಇಂಟೆಲೆಕ್ಚುವಲ್ ಇದೆಲ್ಲ ಕೂಡ ವಿಕಾಸ ತತ್ವಗಳೇ. ಆದರೆ ಮೇನ್ಲಿ ಪ್ರೈಮರಿಲಿ ಅವ್ರು ಕೇಳಿದ್ದು ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಾರಿ, ನಿಮಗೆ ಸಡನ್ಲಿ ಆನ್ಸರ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಈ PDF ಏನು ಮಾಡ್ತೀನಿ, ಬಿಗ್ಗಾಗಿ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಓಕೆ, ಸೊ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಹೆರಿಡಿಟಿ ಈಸ್ ಎ ಕನ್ಸಿಡರ್ಡ್ ಆ್ಯಸ್ ಎ ಸೋಷಿಯಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು ಅಲ್ವಾ. ಹೆರಿಡಿಟಿ ಅಂದರೆ ಅನುವಂಶೀಯತೆ, ಸೋಷಿಯಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನು ಪ್ರೈಮರಿನ, ಸೆಕೆಂಡ್ರಿನ, ಡೈನಮಿಕ ಅಥವಾ ಸ್ಟ್ಯಾಟಿಕ ಅಂತ ಇರ್ತಕ್ಕಂಥದ್ದು. ಹೆರಿಡಿಟಿ ಅಂತಕ್ಕಂಥದ್ದು ಸಾಮಾಜಿಕವಾಗಿ ಏನು ಮಗು ರಚನೆ ಆಗುತ್ತಲ್ವಾ, ಅಲ್ಲಿ ಪ್ರೈಮರಿನ, ಇದು ಸೆಕೆಂಡ್ರಿನ, ಡೈನಮಿಕ ಅಥವಾ ಸ್ಟ್ಯಾಟಿಕ. ಸ್ನೇಹಿತರೆ ಇದಕ್ಕೆ ಆನ್ಸರ್ ಅವರು ಸ್ಟ್ಯಾಟಿಕ್ ಅಂತ ಏನು ಆನ್ಸರ್ ಕೀಯಲ್ಲಿ ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಹೆರಿಡಿಟಿ ಅನ್ನೋದು ಪ್ರೈಮರಿ ಅಂತ ನಾನು ಅನ್ಕೋತೀನಿ. ಬಟ್ ಆನ್ಸರ್ ಕೀ ಬಿಟ್ಟಿರೋದು ನಮಗೇನಾಗುತ್ತೆ ಸ್ಟ್ಯಾಟಿಕ್ ಅಂತ ಆಗಿರುತ್ತೆ. ಓಕೆನಾ. ಸೊ ಇದು ಸರಿಯಾದಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹ್ಯೂಮನ್ ಡೆವಲಪ್ಮೆಂಟ್ ನೋಡಿ, ಆನ್ಸರ್ ಗೊತ್ತಿದ್ರೂ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮೇಡಮ್ ವಿಡಿಯೋ ಮಾಡುವಾಗ ಬಿಫೋರೇ ನಿಮ್ಗೆ ಆನ್ಸರ್ ಗೊತ್ತಾಯಿತು, ಅಲ್ಲಿ ಗ್ರೀನ್ ಕಲರಲ್ಲಿ ಬಂದಿತ್ತು ಅಂತ ತುಂಬ ಜನ ಟೆನ್ಷನ್ ಆಗ್ತೀರಾ. ಅದು ಬೇಡ ನಿಮಗೆ. ಫಸ್ಟ್ ಆಫ್ ಆಲ್ ಯಾವ ರೀತಿ ನಿಮಗೆ ಇಂಗ್ಲೀಷಲ್ಲಿ ಪ್ರಶ್ನೆಗಳಿರುತ್ತೆ, ಯಾವ ರೀತಿ ವರ್ಡ್ಗಳನ್ನು ಅಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಆಪ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದು ಕಡೆ ನಿಮ್ಮ ಗಮನ ಇರಲಿ. ನೋಡಿ, ಇದು ಕೂಡ ಓಲ್ಡ್ CTET ಒಂದು ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಬೇಸ್ಡ್ ಆನ್ ಸರ್ಟೆನ್ ಪ್ರಿನ್ಸಿಪಲ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಸೊ ನಿಮಗೆ ಈಗಾಗಲೇ ಡೆವಲಪ್ಮೆಂಟ್ ಬಗ್ಗೆ ನಾನು ಇನ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ನಿನ್ನೆ ತರಗತಿಯಲ್ಲಿ. ಸೊ ಯಾರೆಲ್ಲ ನೋಡಿಲ್ವೋ ನಾನು ಹೇಳಿರೋ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಪ್ರಿನ್ಸಿಪಲ್ಸ್ ನೋಡಿ, ಕೆಳಗಿನ ಯಾವುದು ವಿಕಾಸದ ಒಂದು ತತ್ವ ಅಲ್ಲ. ಪ್ರಿನ್ಸಿಪಲ್ ಅಂದರೆ ಏನು? ತತ್ವ. ಈ ಕೆಳಗಿನ ಯಾವುದು ತತ್ವ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಕಂಟಿನ್ಯೂಟಿನ, ಸಿಕ್ವೆಂಟಿಟಿನ, ಅಥವಾ ಜನರಲ್ ಸ್ಪೆಸಿಫಿಕಾ, ಅಥವಾ ಇದು ರಿಸರ್ಬಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ವಿಕಾಸ ಅಂತಕ್ಕಂಥದ್ದು, ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಕಂಟಿನ್ಯೂಟಿ ಹೌದು ಅಲ್ವಾ. ಇದು ಕಂಟಿನ್ಯೂವಸ್ ಆಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಇದೊಂದು ಸಿಕ್ವೆಂಟ್ಲಿಟಿನೂ ಹೌದು ಅಲ್ವಾ. ಸೊ ಒಂದು ಶೇಪಲ್ಲಿ ಒಂದು ಏನು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗಿದೆ. ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ಹೌದಲ್ವಾ. ಇದೊಂದು ಸಾಮಾನ್ಯನೂ ಹೌದು, ವಿಶೇಷತೆಯೇ ಹೌದು. ನಾವು ವ್ಯಕ್ತಿ ಭಿನ್ನತೆಯಲ್ಲಿ ನೋಡ್ತೀವಿ, ಕೆಲವೊಬ್ಬರು ಹಿಂದುಳಿದವರು ಇರ್ತಾರೆ, ಕೆಲವೊಬ್ಬರು ಪ್ರತಿಭಾವಂತರು ಇರ್ತಾರೆ, ಕೆಲವೊಬ್ಬರು ಸರಾಸರಿ ಇರ್ತಾರೆ. ಹಾಗಾಗಿ ಅದು ಜನರಲ್ ಮತ್ತು ಸ್ಪೆಸಿಫಿಕ್ ಕೂಡ ಹೌದು. ಸೊ ನಾಟ್ ಎ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಹಾಗಾಗಿ ಇದಕ್ಕೆ ಡಿ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಆ ಚಾಪ್ಟರ್ ಮೇಲೆ ಅಂತಕ್ಕಂಥದ್ದು ಕ್ಲಿಯರ್ ಮಾಡ್ಕೊಂಡ್ಬಿಡಿ.
ಹ್ಯೂಮನ್ ಪರ್ಸ್ನಾಲಿಟಿ ಈಸ್ ಎ ರಿಸಲ್ಟ್ ಆಫ್, ನೋಡಿ, ಹ್ಯೂಮನ್ ಪರ್ಸ್ನಾಲಿಟಿ ಈಸ್ ದ ರಿಸಲ್ಟ್ ಆಫ್, ಮಾನವನ ಒಂದು ವ್ಯಕ್ತಿತ್ವದ ಒಂದು ಫಲಿತಾಂಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. 2012 ಟಿ ಇ ಟಿಯಲ್ಲಿ ಕೇಳಿದಂತಹ ಪ್ರಶ್ನೆ ಇದು, CTET. ನೋಡಿ, ಇಂಟ್ರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್. ಆಪ್ಷನ್ ಬಿ ಓನ್ಲಿ ಎನ್ವೈರ್ಮೆಂಟ್, ಆಪ್ಷನ್ ಸಿ ಓನ್ಲಿ ಹೆರಿಡಿಟಿ, ಅಪ್ಬ್ರಿಂಗಿಂಗ್ ಆ್ಯಂಡ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಅಪ್ಬ್ರಿಂಗಿಂಗ್ ಆ್ಯಂಡ್ ಎಜುಕೇಷನ್. ಹ್ಯೂಮನ್ ಪರ್ಸ್ನಾಲಿಟಿ, ವ್ಯಕ್ತಿತ್ವ ಅಂತಕ್ಕಂಥದ್ದು ಆ್ಯಕ್ಚುಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಅಲ್ವಾ. ಇಂಟ್ರ್ಯಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್, ಮಗುವಿನ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗಲಿಕ್ಕೆ ಆನುವಂಶೀಯತೆ ಮತ್ತು ಪರಿಸರ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥ ರೋಲನ್ನು ಏನು ಮಾಡ್ತವೆ, ಪ್ಲೇ ಮಾಡ್ತವೆ. ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಅವರು ಓನ್ಲಿ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಅದೇ ಕರೆಕ್ಟ್ ಅಂತ ಅನಿಸಿದ್ರೆ ನೀವೇನು ಮಾಡಬೇಕು, ಕಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಹೇಳಬೇಕು, ಸರಿನಾ. ಸೊ ನನ್ನ ಪ್ರಕಾರ ಇವ್ರ ಆನ್ಸರ್ ಬಿ ಕೊಟ್ಟರು ಕೂಡ ಸರಿಯಾದಂಥ ಉತ್ತರ, ಅಂದರೆ ಆನ್ಸರ್ ಕೀಯಲ್ಲಿ ಕೊಟ್ಟಿರೋದು ಇದು, ಓಕೆನಾ. ನೀವೆಲ್ಲಿಂದ ತೊಗೊಂಡು ಬಂದಿರಿ ಮೇಡಮ್ ಅಂತ ಕೇಳಬೇಡಿ, ಇದು ಆನ್ಸರಲ್ಲಿ ಬಿ ಅಂತ ಕೊಟ್ಟಿದ್ರು. ಬಟ್ ಆ್ಯಕ್ಚುಲ್ ಹ್ಯೂಮನ್ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಸೊ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ, ಇದು ಒಂದು ಓನ್ಲಿ ಎನ್ವೈರ್ಮೆಂಟಿಂದ ಬರ್ತಕ್ಕಂಥದ್ದು ಅಂತ ಇದೆ, ಓಕೆನಾ. ನೋಡಿ ಸ್ನೇಹಿತರೆ, ಹ್ಯೂಮನ್ ಪರ್ಸ್ನಾಲಿಟಿ ಅಂತಕ್ಕಂಥದ್ದು ಮಗುವಿನ ಒಂದು ಏನು ಇಂಟರ್ ಕನೆಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟೇ ಕರೆಕ್ಟ್ ಆಗುತ್ತೆ 200%, ಸರಿನಾ. ಸೊ ನೆಕ್ಸ್ಟ್ ಹೋಗೋಣ. ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಬರೀ ಡೆವಲಪ್ಮೆಂಟ್ ಬಗ್ಗೆ ಯಾಕೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ, ನಿನ್ನೆ ಈ ತರಗತಿನ ತೊಗೊಂಡಿದ್ದೀನಿ. ಸೊ ಓಲ್ಡ್ ಕ್ವಶನ್ ಪೇಪರ್ನ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ, ಓನ್ಲಿ ಆ ಚಾಪ್ಟರ್ ಮೇಲೆ ಕೇಳಿದ್ದು ಮಾತ್ರ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ಒಂದು ಡೆವಲಪ್ಮೆಂಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇರೋದು. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಆಪ್ಷನ್ ಎ, ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಲೈನರ್. ಆಪ್ಷನ್ ಬಿ, ಇಟ್ ಈಸ್ discontinue process. Option C, all process of development are not interconnected. Option D, it does not proceed at the same. ನೋಡಿ ಸ್ನೇಹಿತರೆ, ಸೊ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಗೊತ್ತಿದ್ರೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕಾಗುತ್ತೆ. ಸೊ ಏನು ಹೇಳುತ್ತೆ ನಮ್ಮ ಒಂದು ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್, ಓಕೆನಾ. ಸೊ ದಿಸ್ ಈಸ್ ಎ ಆಲ್ವೇಸ್ ಲೈನರ್, ಒಂದು ಲೈನಲ್ಲಿ ನಡೀತಾ ಹೋಗುತ್ತೆ. ಡಿಸ್ಕಂಟಿನ್ಯೂ ಅಂತ ಕೊಟ್ಟಿದ್ದಾರಲ್ಲ ಸ್ನೇಹಿತರೆ, ಇದು ಡೈರೆಕ್ಟ್ ಆಗಿ ಏನಾಗುತ್ತೆ, ನೀವು ಡಿಲೀಟ್ ಮಾಡ್ಬೋದು. ಡಿಸ್ಕಂಟಿನ್ಯೂ ಅಲ್ಲ, ಇದು ಕಂಟಿನ್ಯೂ ಆಗಿ ನಡೆಯುತ್ತೆ. ಆಲ್ ಪ್ರೊಸೆಸ್ ಡೆವಲಪ್ಮೆಂಟ್ ಆರ್ ನಾಟ್ ಇಂಟರ್ ಕನೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವೇನು ಮಾಡ್ಬೋದು, ಕ್ವಶನ್ನ ಡಿಲೀಟ್ ಮಾಡ್ಬೋದು. ನಾಟ್ ಇಂಟರ್ ಕನೆಕ್ಟೆಡ್ ಅಲ್ಲ, ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಇಲ್ಲಿ ಡಿಸ್ಕಂಟಿನ್ಯೂಸ್ ಅಲ್ಲ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇಟ್ ಡಸ್ ನಾಟ್ ಪ್ರೊಸೀಡ್ ಎಟ್ ದ ಸೇಮ್ ಪೇಸ್ ಫಾರ್ ಆಲ್ ಅಂತ ಕೊಟ್ಟಿದ್ದಾರೆ. ಸೊ ಒಬ್ಬರಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಪೇಸ್ ಫಾರ್ ಆಲ್ ಅಂತ ಕೊಟ್ಟಿದ್ದಾರೆ. ಅದು ಎಲ್ಲರಲ್ಲೂ ಒಂದೇ ಥರ ನಡೆಯೋದಿಲ್ಲ. ಡೆವಲಪ್ಮೆಂಟ್ ಅಂತಕ್ಕಂಥದ್ದು ವ್ಯಕ್ತಿ ಭಿನ್ನತೆಗಳಲ್ಲಿ ಕೆಲವ್ರ ಹತ್ರ ಹೆಚ್ಚಾಗಿರುತ್ತೆ, ಕೆಲವ್ರ ಹತ್ರ ಕಡಿಮೆ ಆಗುತ್ತೆ. ಸೊ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇಂಡಿವಿಜುವಲ್ ವ್ಯಕ್ತಿತ್ವ ವಿಭಿನ್ನತೆಯನ್ನು ಒಳಗೊಂಡಿದೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಡೆವಲಪ್ಮೆಂಟ್ ಈಸ್ ಎ ಆಲ್ವೇಸ್ ಲೈನರ್ ಅಂತ ನೀವು ಚೂಸ್ ಮಾಡ್ಬೋದು ಅಲ್ವಾ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಡಾಮಿನೆಂಟ್ಲಿ ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಈ ಪ್ರಶ್ನೆ ಅರ್ಥ ಆಯಿತು ಅನ್ಕೋತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರಿಡಾಮಿನೆಂಟ್ಲಿ ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್. ಪ್ರಿಡಾಮಿನೆಂಟ್ಲಿ ಅಂತ ಅಂದರೆ ಸ್ನೇಹಿತರೆ ಮುಖ್ಯವಾಗಿ ಅನ್ನೋ ಅರ್ಥವನ್ನು ಕೊಡುತ್ತೆ, ಸರಿನಾ. ಸೊ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಪಾರ್ಟಿಸಿಪೇಷನ್ ಇನ್ ಎ ಸೋಷಿಯಲ್ ಆ್ಯಕ್ಟಿವಿಟೀಸ್, ಆ್ಯಟಿಟ್ಯೂಡ್ ಟುವರ್ಡ್ಸ್ ಎ ಪೀರ್ ಗ್ರೂಪ್, ಥಿಂಕಿಂಗ್ ಪ್ಯಾಟರ್ನ್,
ಕಲರ್ ಆಫ್ ದಿ ಐಸ್ ಅಂತ ಕೊಟ್ಟಿದ್ದಾರೆ. ಸೊ ಇವುದರಲ್ಲಿ ಆನುವಂಶೀಯತೆಗೆ ಸಂಬಂಧಪಟ್ಟಂಥದ್ದು ವ್ಯಾಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ನೋಡಿದ್ದೀರಾ, ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್ ಇದರಲ್ಲಿ ಯಾವುದು ಇಲ್ಲಿ ನೋಡಿ. ಪಾರ್ಟಿಸಿಪೇಷನ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅನ್ನೋದು ಹೆರಿಡಿಟಿಯಲ್ಲಿ ಬರಲ್ಲ, ಎನ್ವಾಮೆಂಟಲ್ಲಿ ಬರುತ್ತೆ. ಸೊ ಇದು ಆನ್ಸರ್ ಆಗೋದಿಲ್ಲ. ಓಕೆ. ಆ್ಯಟಿಟ್ಯೂಡ್ ಟುವರ್ಡ್ಸ್ ಅ ಪೀರ್ ಗ್ರೂಪ್, ಮಗು ಪೀರ್ ಗ್ರೂಪಲ್ಲಿದೆ ಅಂದರೆ ಅದು ಒಂದು ಫ್ರೆಂಡ್ಶಿಪ್ ಗ್ರೂಪಲ್ಲಿದೆ ಅಂದರೆ, ಸ್ನೇಹದ ಜೊತೆ ಇದೆ ಅಂದರೆ ಇದು ಕೂಡ ಏನಾಗುತ್ತೆ, ಸೋಷಿಯಲ್ ಆಗುತ್ತೆ ಹೊರತು ಹೆರಿಡಿಟಿ ಆಗೋದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಥಿಂಕಿಂಗ್ ಪ್ಯಾಟರ್ನ್ ಅಂತಕ್ಕಂಥದ್ದು ಏನು, ಇದು ಕೂಡ ಏನಾಗುತ್ತೆ ಅಂತಂದರೆ ಎನ್ವಾಮೆಂಟಲ್ಲಿ ಬರ್ತಕ್ಕಂಥದ್ದು. ಕಲರ್ ಆಫ್ ದಿ ಐಸ್ ಇರುತ್ತಲ್ಲ, ನಿಮ್ಮ ಮಗುವಿನ ಒಂದು ಕಣ್ಣಿನ ಬಣ್ಣ, ಇದು ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್ ಆಗಿದೆ. ನೋಡಿ, ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯವಾಗಿ ಆನುವಂಶೀಯತೆಗೆ ಸಂಬಂಧಪಟ್ಟ ಫ್ಯಾಕ್ಟರ್ ಆಗಿದೆ ಅಂತ ಕೇಳಿದರು. ಸೊ ಕಲರ್ ಆಫ್ ದಿ ಐಸ್, ನಿಮ್ಮ ಮಗು ನಿಮ್ಗೇನು ಕಣ್ಣುಗಳಿರುತ್ತೋ ಮುಂದೆ ನಿಮ್ಮ ಮಗುವಿಗೆ ಆ ಕಣ್ಣುಗಳು ಆನುವಂಶೀಯತೆಯಿಂದ ಬಂದಿರುತ್ತೆ. ಇದು ಸರಿಯಾದ ಉತ್ತರ ಆಗಿದೆ. ಸರಿನಾ? ಸೊ ನೆಕ್ಸ್ಟ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ದಟ್ ಶೇಪ್ಸ್ ಡೆವಲಪ್ಮೆಂಟ್ ಇಂಡಿವಿಜುವಲ್ ಆಲ್ ಆಫ್ ದ ಫಾಲೋವಿಂಗ್ ಎಕ್ಸೆಪ್ಟ್. ಇಲ್ಲಿ ನೋಡಿ, ಒಂದು ನಿಮಿಷ. ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ ದಟ್ ಶೇಪ್ಸ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಕಲ್ಚರ, ಬಿ ಕ್ವಾಲಿಟಿ ಆಫ್ ಎಜುಕೇಷನ್, ಇದು ಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕ್ವಾಲಿಟಿ ಆಫ್ ನ್ಯೂಟ್ರಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ವಿಡಿಯೋನ ಪಾಸ್ ಮಾಡಿ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಇದಕ್ಕೆ ಸಿ ಆನ್ಸರ್ ಆಗುತ್ತೆ. ನೋಡಿ, ಕಲ್ಚರ್ ಅಂತಕ್ಕಂಥದ್ದು ಎನ್ವೈರನ್ಮೆಂಟಲ್ಲೇ ಹೌದಲ್ವಾ? ನೋಡಿ, ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಏನಿಂದ ಬರುತ್ತೆ? ಎನ್ವೈರನ್ಮೆಂಟಲಿಂದನೇ ಬರುತ್ತೆ. ಕ್ವಾಲಿಟಿ ಆಫ್ ಏನು ನ್ಯೂಟ್ರಿಷನ್ ಇರುತ್ತಲ್ವ, ಇದು ಕೂಡ ನಮ್ಮ ಸುತ್ತಮುತ್ತ ಪರಿಸರದ ಆಹಾರದಿಂದನೇ ಬರುತ್ತೆ. ಬಟ್ ಇದನ್ನು ಫಿಸಿಕ್ಸ್ ಇದೆಯಲ್ಲ, ಇದು ಮಾತ್ರ ಏನಾಗುತ್ತೆ ಅಂತಂದರೆ ಯಾವುದರಿಂದ ಬರುತ್ತೆ? ಹೆರಿಡಿಟಿಯಿಂದ ಬರ್ತಕ್ಕಂಥದ್ದು. ಯಾವುದು ಅಲ್ಲ, ಎಕ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದಕ್ಕೆ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಆನ್ಸರ್ ನೋಡಿದ್ರಿ ಅಂತ ಅನಿಸುತ್ತೆ. ಆದರೂ ಕೂಡ ಸ್ನೇಹಿತರೆ, ಇಲ್ಲಿ ನೀವು ಆನ್ಸರ್ ನೋಡ್ತೀರ ಅನ್ನೋದಕ್ಕಿಂತ ಪ್ರಶ್ನೆ ಯಾವ ರೀತಿ ಬರುತ್ತೆ, ಯಾವೆಲ್ಲ ಇಂಗ್ಲೀಷ್ ವರ್ಡ್ಸ್ಗಳನ್ನು ಏನು ಯೂಸ್ ಮಾಡಿದ್ದಾರೆ, ಯಾವ ಶಬ್ದಕ್ಕೆ ಯಾವುದನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ನಿಮಗೆಲ್ಲನೂ ಗೊತ್ತಿರುತ್ತೆ, ಆದರೆ ಇಂಗ್ಲೀಷಲ್ಲಿ ನೋಡಿದ ತಕ್ಷಣ ನಿಮಗೆ ಸ್ವಲ್ಪ ಏನಂತಂದರೆ ಹೆದರಿ ಬಿಡ್ತೀರಾ. ಅದಕ್ಕೋಸ್ಕರನೇ ಕ್ವಶನ್ಸ್ನ ತೊಗೊಂಡು ಬಂದಿರೋದು. ನೋಡಿ, ಎ ಚೈಲ್ಡ್ ಕಮ್ಮಿಂಗ್ ಟು ಪ್ರೀ ಸ್ಕೂಲ್ ಫಾರ್ ದ ಫಸ್ಟ್ ಟೈಮ್ ಕ್ರೈಸ್ ಪ್ರೊಫೆಸ್ಲಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಏನು ಪ್ರೊಫೆಸ್ಲಿ ಅಂತಂದರೆ, ನಾನು ಕ್ವಶನ್ ಕಂಪ್ಲೀಟಾಗಿ ಓದೋಕ್ಕಿಂತ ಮುಂಚೆ ಯಾರಿಗಾದರೂ ಇದರ ಮೀನಿಂಗ್ ಗೊತ್ತಿದ್ದರೆ ಹೇಳಬೇಕು. ಅದು ಮುಗಿದ್ಮೇಲೆ, ಕ್ವಶನ್ ಮುಗಿದ್ಮೇಲೆ ನಾನೇ ನಿಮ್ಗೆ ಏನು ಅಂತ ಹೇಳ್ತೀನಿ. ಅಂದರೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ಆದರೂ ಇದೇನೋ ಕೊಟ್ಟಿದ್ದಾರಲ್ಲ ಅಂತ ನೀವು ಪ್ರತಿ ಕ್ವಶನ್ ಓದೋಕ್ಕಿಂತ ಮುಂಚೆನೇ ಏನಂತೀರ, ಡಿಸಪಾಯಿಂಟೆಡ್ ಆಗಿಬಿಡ್ತೀರಾ. ಹಾಗಾಗಿ ಸೊ ನೆಕ್ಸ್ಟ್ ನೋಡಿ, ಆಫ್ಟರ್ 2 years ವೆನ್ ದ ಸೇಮ್ ಚೈಲ್ಡ್ ಗೋಸ್ ಟು ದ ಪ್ರೈಮರಿ ಸ್ಕೂಲ್ ಫಾರ್ ದ ಫಸ್ಟ್ ಟೈಮ್ he does not express his tension by crying, rather his shoulder and neck muscles become tense. This change in his behavior can explaining on the basis of which of the following principle. ನೋಡಿ, ಮಗು ಏನಿದೆ ಮೊದಲು ಶಾಲೆಗೆ ಬಂದಾಗ ಏನು ಮಾಡ್ತಿತ್ತು, ಪ್ರಿಫೇಸ್ಲಿ ಅಂತ ಹೇಳಿದೆ ನಾನು ನಿಮಗೆ. ಪ್ರಿಫೇಸ್ಲಿ ಅಂತ ಅಂದರೆ ಏನು ಅಂತಂದರೆ ಹೇರಳವಾಗಿ. ಮಗು ಏನು ಮಾಡ್ತಿತ್ತು, ಫಸ್ಟ್ ಶಾಲೆಗೆ ಬಂದಾಗ ತುಂಬಾ ಅಳ್ತಾ ಇತ್ತು, ಹೇರಳವಾಗಿ ಅಳ್ತಾ ಇತ್ತು. ಸೊ ಆಫ್ಟರ್ 2 years ಬಂದಮೇಲೆ ಮಗುವಿನ ಎಕ್ಸ್ಪ್ರೆಷನ್ ಏನಂತಂದರೆ ಏನೋ ಅದು ಮಗುವಿನಲ್ಲಿ ಯಾವುದೇ ಒಂದು ಎಕ್ಸ್ಪ್ರೆಷನ್ಸ್ ಇರಲಿಲ್ಲ, ಟೆನ್ಷನ್ ಇರಲಿಲ್ಲ. ಸೊ ಇದು ಏನು ಹೇಳ್ಕೊಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸರಿನಾ? ಸೊ ನೋಡಿ, ಆಪ್ಷನ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ. ಡೆವಲಪ್ಮೆಂಟ್ ಆಫ್ ಪ್ರೊಸೀಡ್ಸ್ ಇನ್ ದ sequential manner. B. Development is
gradual. C. Development is different in different people. Development is characterized by ಡಿಫ್ರೆನ್ಷಿಯಲ್ ಆ್ಯಂಡ್ ಇಂಟಿಗ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಆನ್ಸರ್ ಏನಾಗುತ್ತೆ ಅಂತ ನೀವೇನು ಮಾಡಬೇಕು, ಕಮೆಂಟ್ ಮಾಡಿ. ಸೊ ಡಿ ಇದಕ್ಕೆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಮಗು ತನ್ನದೇ ಆದಂತಹ ಒಂದು ಕ್ಯಾರೆಕ್ಟರನ್ನ ಹೊಂದಿರುತ್ತೆ. ಕೆಲವೊಂದು ಮಗು ಶಾಲೆಗೆ ಒಂದು ನಿಮಿಷ ಸ್ನೇಹಿತರೆ, ಸಾರಿ, ಕೆಲವೊಂದು ಮಕ್ಕಳು ಅಳ್ತಾ ಶಾಲೆಗೆ ಬಂದರೆ ಕೆಲವೊಂದು ಮಕ್ಕಳು ಏನು ಮಾಡ್ತವೆ, ತುಂಬ ಧೈರ್ಯದಿಂದ ಶಾಲೆಗೆ ಬರ್ತವೆ, ಆ ಎನ್ವೈರ್ಮೆಂಟ್ನ ಎಂಜಾಯ್ ಮಾಡ್ತವೆ, ತುಂಬ ಸಂತೋಷದಿಂದ ಬರ್ತವೆ. ಸೊ ಇದು ಕ್ಯಾರೆಕ್ಟರೈಸ್ಡ್ ಇದೆ. ಮತ್ತು ಬೇರೆ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಏನಾಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. A teacher found that the student is facing difficulty in drawing a square. He or she assumes that the student would also find it difficult to draw a diamond. He or she apply which of the following principle to arrive at his her assumption ಅಂತ ಇದೆ. ಸೊ ಮಗು ಏನು ಮಾಡ್ತಾ ಇದೆ ಇಲ್ಲಿ, ನಿಮಗೆ ಕ್ವಶನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. A teacher found that a student is facing difficulty in drawing a square. ಮಗು ಒಂದು ಸ್ಕ್ವಯರನ್ನು ಡ್ರಾ ಮಾಡೋಕ್ಕೆ ಏನು ಮಾಡ್ತಿದೆ, ಡಿಫಿಕಲ್ಟಿನ ಅನುಭವಿಸ್ತಾ ಇದೆ. ಅದು ಏನು ಊಹಿಸ್ಕೊಂಡಿದೆ ಅಂತಂದರೆ, ಅಸ್ಯೂಮ್ ಅಂದರೆ ಏನು, ಊಹಿಸಿಕೊಳ್ಳೋ ಅನ್ನೋ ಅರ್ಥವನ್ನು ಕೊಡುತ್ತೆ. ದಟ್ ಈಸ್ ಸ್ಟೂಡೆಂಟ್ ವುಡ್ ಆಲ್ಸೋ ಫೈಂಡ್ ಇಟ್ ಡಿಫಿಕಲ್ಟ್ ಟು ಡ್ರಾ ಎ ಡೈಮಂಡ್. ಸೊ ಇನ್ನೊಂದು ಮಗುವಿಗೆ ಏನಾಗುತ್ತೆ, ಡೈಮಂಡ್ ಕೂಡ ಇಳಿಸೋಕ್ಕೆ ಡಿಫಿಕಲ್ಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನು ಅಪ್ಲೈ ಮಾಡ್ಬೋದು ಇಲ್ಲಿ, ಯಾವ ಒಂದು ಮಗುವಿನ ವಿಕಾಸದ ತತ್ವವು ಇಲ್ಲಿ ಅಪ್ಲೈ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ನೋಡಿ, ಡೆವಲಪ್ಮೆಂಟ್ ಟೆಂಡ್ಸ್ ಟು ಫಾಲೋ ಆನ್ ಎ ಆರ್ಡರ್ಲಿ ಸೀಕ್ವೆನ್ಸ್. ಡೆವಲಪ್ಮೆಂಟ್ ಈಸ್ ಎ ಸ್ಯಾಲ್ಯುಟರಿ. ಡೆವಲಪ್ಮೆಂಟ್ ಈಸ್ ಎ ಗ್ರ್ಯಾಜುವಲ್. ಡೆವಲಪ್ಮೆಂಟ್ ಈಸ್ ಎ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ, ಎ. ಡೆವಲಪ್ಮೆಂಟ್ ಟೆಂಡ್ಸ್ ಟು ಫಾಲೋ ಆಸ್ ಎನ್ ಆರ್ಡರ್ಲಿ ಸೀಕ್ವೆನ್ಸ್ ಅಂತ ಆನ್ಸರ್ ಆಗುತ್ತೆ. ಸೊ ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ವ್ಯಕ್ತಿ ಭಿನ್ನತೆಯನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್, ನಾನು ಈ ಪಿ ಪಿ ಟಿಯಲ್ಲಿ ಆನ್ಸರ್ ಕಾಣಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಆನ್ಸರ್ನ ನಾನು ಟೈಪ್ ಮಾಡಲ್ಲ ಸ್ನೇಹಿತರೆ. ಸೊ ಅದೊಂದು ಮಿಸ್ಟೇಕ್ ಆಗಿದೆ, ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಾಗ್ತಿದೆ. ಬಟ್ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಮಾತ್ರ ಗಮನ ಹರಿಸಿ. ದ ನೇಚರ್ ಆ್ಯಂಡ್ ನ್ಯೂಟರ್ ಅಂತ ಏನಿದೆಯಲ್ಲ, ಸೊ ಇದು ಡಿಬೇಟ್ ರೆಫರ್ಸ್ ಟು ಅಂತ ಕೊಟ್ಟಿದ್ದಾರೆ. ದಿಸ್ ಡಿಬೇಟ್ ರೆಫರ್ ಟು genetic and environment, behavior and environment, environment and biology, environment and upbringing ಅಂತ ಇದೆ. ಸೊ ನೇಚರ್ ಆ್ಯಂಡ್ ನ್ಯೂಟರ್ ಇವೆರಡು ಎದನ್ನು ಡಿಬೇಟ್ ಮಾಡುತ್ತೆ ಅಂತ ಅಂದರೆ, ಜೆನೆಟಿಕ್ಸ್ ಮತ್ತು ಎನ್ವೈರ್ಮೆಂಟ್ನ ಇವು ಏನು ಮಾಡುತ್ತೆ, ಡಿಬೇಟ್ ಮಾಡುತ್ತೆ ಸ್ನೇಹಿತರೆ. ಓಕೆನಾ? ಸೊ ಜೆನೆಟಿಕ್ ಆ್ಯಂಡ್ ಎನ್ವೈರ್ಮೆಂಟ್, ಆನುವಂಶೀಯತೆ ಮತ್ತು ಪರಿಸರ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡ್ತಾ ಹೋಗಿ. ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಹ್ಯಾಸ್ ಬೀನ್ ಲಿಸ್ಟೆಡ್ ಡಿಸ್ಕಸ್ಡ್ ಇನ್ ದ ಸೈಕಾಲಜಿ ಆಫ್ ಎಮೋಷನ್ಸ್. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಹ್ಯಾಸ್ ಬೀನ್ ಲಿಸ್ಟೆಡ್ ಡಿಸ್ಕಸ್ಡ್ ಇನ್ ದ ಸೈಕಾಲಜಿ ಆಫ್ ಎಮೋಷನ್. So option A, emotion is a subjective feeling and varies from person to person. Emotions may not occur within individual students but also within the entire class. So emotions are complex pattern of
ಆ್ಯಂಡ್ ಕಾಗ್ನೇಟಿವ್ ಇಂಟರ್ಪ್ರಿಕ್ಷನ್ಸ್ ಕೊಟ್ಟಿದ್ದಾರೆ. ಒಂದು ನಿಮಿಷ ಸ್ನೇಹಿತರೆ, ಎಲ್ಲೋಯ್ತದು, ಇಲ್ಲಲ್ವಾ? ಓಕೆ, ಸಾರಿ. ಎಮೋಷನಲ್ ಪ್ರೊಸೆಸ್ ಇನ್ವಾಲ್ವ್ಸ್ ಫಿಸಿಯೋಲಾಜಿಕಲ್ ಆಸ್ ವೆಲ್ ಆಸ್ ಎ ಸೈಕೋಲಾಜಿಕಲ್ ರಿಯಾಕ್ಷನ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗುತ್ತೆ. ಎಮೋಷನ್ಸ್ ಮೇ ನಾಟ್ ಆಕರ್ ವಿತಿನ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ವಿತಿನ್ ದ ಎಂಟೈರ್ ಕ್ಲಾಸ್. ಎಮೋಷನ್ಸ್ ಅಂತಕ್ಕಂಥದ್ದು ನೋಡಿ, ಎಮೋಷನ್ಸ್ ಅಂತಕ್ಕಂಥದ್ದು ಇಂಡಿವಿಜುವಲ್ ಸ್ಟೂಡೆಂಟ್ಗಲ್ಲ, ಇಡೀ ಒಂದು ತರಗತಿ ಎಂಟೈರ್ ಕ್ಲಾಸ್ಗೆ ಏನಾಗುತ್ತೆ, ಸಂಬಂಧಪಟ್ಟಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಸಿಚುವೇಟೆಡ್ ಆಫ್ ಎಮೋಷನಲ್ ಡೆವಲಪ್ಮೆಂಟ್ ಫಾರ್ ಎಮೋಷನಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್? Option 1, democratic classroom environment. Option B, no involvement of the teacher as it is the task of the parents. Controlled classroom environment. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಅಥಾರಿಟೇರಿಯನ್ ಕ್ಲಾಸ್ ರೂಮ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರಲ್ಲಿ ಸ್ನೇಹಿತರೆ, ಸೊ ಡೆಮೋಕ್ರೆಟಿಕ್ ಕ್ಲಾಸ್ ರೂಮ್, ಪ್ರಜಾಪ್ರಭುತ್ವ ಅಂತ ಕರಿತೀವಲ್ವ. ಸೊ ಮಕ್ಕಳದೇ ಇಲ್ಲೆಲ್ಲ ನಡೀತಾ ಇರುತ್ತೆ. ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜೆಗಳೇ ರಾಜ್ಯ ಅನ್ನೋ ಹಾಗೆ. ಸೊ ತರಗತಿಯಲ್ಲಿ ಮಗುನೇ ಏನಾಗುತ್ತೆ ಏನಂದರೆ ಅದರ ಒಂದು ಕಲಿಕೆ, ಅದರ ಚಟುವಟಿಕೆನೇ ಮೇನ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಡೆಮೋಕ್ರೆಟಿಕ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟು, ಇದು ಕರೆಕ್ಟಾಗಿದೆ. ಸರಿನಾ? ಸೊ ನೆಕ್ಸ್ಟ್ ಹೋಗೋಣ. ಕಂಟ್ರೋಲ್ ಕ್ಲಾಸ್ ರೂಮಲ್ಲಿ ಮಗು ಕಲಿಯೋದಿಲ್ಲ. ಈ ಒಂದು ತರಗತಿಯಲ್ಲೂ ಕೂಡ ಏನು ಆಥಾರಿಟೇರಿಯನ್ ಅಂತ ಕೊಟ್ಟಿದ್ದಾರಲ್ಲ, ಅಂದರೆ ಒಂದು ಅಧಿಕಾರ ಉಳ್ಳಂತಹ ತರಗತಿ, ಅಂದರೆ ಯಾರೋ ಟೀಚರ್ ಮ್ಯಾನೇಜ್ ಮಾಡ್ತಿರ್ತಾರೆ ಅಥವಾ ಒಬ್ಬರು ಲೀಡರ್ನ ನಿಂದಿಸಿರ್ತಾರೆ. ಸೊ ಆ ರೀತಿ ತರಗತಿಯಲ್ಲೂ ಕೂಡ ಮಕ್ಕಳು ಕಲಿಯೋದಿಲ್ಲ. ಅಲ್ಲಿ ಏನಾಗಿರಬೇಕು ಅಂದರೆ ಡೆಮೋಕ್ರೆಟಿಕ್ ಆಗಿರಬೇಕು, ಮಗುವಿಗೆ ಸ್ವಾತಂತ್ರ್ಯ ಸಿಕ್ಕಿರಬೇಕು. ಎನಿವನ್ ಕ್ಯಾನ್ ಬಿಕಮ್ ಆ್ಯಂಗ್ರಿ, that is easy, but to be angry with the right person to the right degree at the right time for the right purpose and is the right way, that is not easy. This is related to. wow, ನೋಡಿ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೊಟ್ಟಿದ್ದಾರೆ. Anyone can become angry, that is easy, but angry with the right person to the right degree at the right time for the right purpose and is the right way, that is not easy. This is related of emotional development, social development, cognitive development or a physical development ಅಂತ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿದೆ. ನೀವೇನು ಮಾಡ್ಬೋದು ಅಂತ ಅಂದರೆ, ಇಷ್ಟು ಸಲ ಇವರು ಆ್ಯಂಗ್ರಿನ ಯೂಸ್ ಮಾಡಿದ್ದಾರೆ ಅಲ್ವಾ. ಅಂದರೆ ಅದಕ್ಕೆ ಆ್ಯಂಗ್ರಿ ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು ಮಗುವಿನ ಒಂದು ಎಮೋಷ್ನಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದೆ. ನೀವು ಏನು ಮಾಡ್ಬೋದು, ಆರಾಮಾಗಿ ಇಲ್ಲಿ ಗೆಸ್ ಮಾಡ್ಬೋದು. ಎಮೋಷ್ನಲ್ ಡೆವಲಪ್ಮೆಂಟ್. ಓಕೆನಾ? ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ವಿಡಿಯೋ ಲೈಕ್ ಆಗ್ತಿತ್ತು ಅಂದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು ಸ್ನೇಹಿತರೆ, ಅಷ್ಟೇ. ನಾನು ಇಷ್ಟೆಲ್ಲ ಟೈಪ್ ಮಾಡಿಕೊಂಡು ಇಷ್ಟೆಲ್ಲ ನಾನು ಸ್ಟಡಿ ಮಾಡಿ ನಾನು ತೊಗೊಂಡು ಬರ್ತಿದ್ದೀನಿ ಅಂದರೆ ನನ್ನ ಪರಿಶ್ರಮಕ್ಕೆ ಒಂದು ಬೆಲೆ ಬೇಕಲ್ವಾ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮಗೇನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಸುಧಾರಣೆಗಳೊಂದಿಗೆ ತರಗತಿಯನ್ನು ತೊಗೊಂಡು ಬರ್ತೀನಿ. ವಿಚ್ ಒನ್ ಆಫ್ ದೀಸ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಎ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನೋಡ್ತಾ ಹೋಗೋಣ. ಡೆವಲಪ್ಮೆಂಟ್ ಕ್ಯಾನ್, ಒಂದು ನಿಮಿಷ ಪೆನ್ ತಗೊಳ್ಳೋಣ, ಟಚ್ ಆಗ್ತಿಲ್ಲ, ಒಂದು ನಿಮಿಷ ಸ್ನೇಹಿತರೆ.
ಓಕೆ ಓಕೆ ರೀಡ್ ಮಾಡ್ತಾ ಹೋಗ್ತೀನಿ, ಪೆನ್ನೇನು ಬೇಡ. ನೋಡಿ, ಡೆವಲಪ್ಮೆಂಟ್ ಕ್ಯಾನ್ ಅಕ್ಯುರೇಟ್ಲಿ predict the pace of each individual child. Development occur due to interaction between a maturation and experience. Experience is the sole determinant of development. Development is determined by a reinforcement and a punishment ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗುತ್ತೆ. ಓಕೆನಾ? ಯಾಕಂತಂದರೆ ಮೆಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಾವೇನಂತೀವಿ ಕನ್ನಡದಲ್ಲಿ ಪಕ್ವತೆ ಮತ್ತು ಅನುಭವ ಅಂತೀವಿ ಅಲ್ವಾ. ಪಕ್ವತೆ ಮತ್ತು ಅನುಭವ ಇವೆರಡೂ ಕೂಡ ಡೆವಲಪ್ಮೆಂಟ್ಗೆ ಇರ್ತಕ್ಕಂಥ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಪಕ್ವತೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಆನ್ಸರ್ ಕಾಣಿಸ್ತಂತ ಎಲ್ಲಿ ಕೆಡ್ಸ್ಕೊಬೇಡಿ, ಅದನ್ನೇ ಹೇಳ್ತಾ ಇರೋದು ನಾನು ಪದೇ ಪದೇ. ನೆಕ್ಸ್ಟ್ ಟೈಮ್ ಬರುವಾಗ ನಿಮಗೆ ಏನು ಮಾಡ್ತೀನಿ ಅಂದರೆ ಆಪ್ಷನ್ಸ್ನ ಹೈಡ್ ಮಾಡಿರ್ತೀನಿ ಆನ್ಸರ್ನ. ಸೊ ನೋಡಿ, ದ ಪೀಸ್ ಆಫ್ ಡೆವಲಪ್ಮೆಂಟ್ ವೇರಿಯಸ್ ಫ್ರಮ್ ಎ ಇಂಡಿವಿಜುವಲ್ ಟು another but it follows dash pattern. What pattern? A to I to head, A ಹಾಫರ್ ಜಡ್ ಅಂತ ಇದೆ. ಏನು ಹಿಂಗಂದರೆ ಯಾರಿಗಾದ್ರೂ ಆನ್ಸರ್ ಗೊತ್ತಿದೆಯಾ ಇದ್ರ ಬಗ್ಗೆ? ಹಂಗಂದ್ರೆ ಏನು ಅಂತ? ಸೊ ನಾನು ಹೇಳ್ತೀನಿ, ಒಂದು ನಿಮಿಷ. ನೆಕ್ಸ್ಟ್, ಅನ್ಪ್ರಿಡಿಕ್ಟೇಬಲ್ ಆಗಿದೆಯಾ ಅಥವಾ ಸೀಕ್ವೆಂಟಿಯಲ್ ಆ್ಯಂಡ್ ಆರ್ಡರ್ಲಿ ನಡೆಯುತ್ತಾ ಅಂತ. ಸೊ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಟಾಯ್ ಟು ಹೆಡ್ ನಡೆಯೋದಿಲ್ಲ, ಅಂದರೆ ಪಾದದಿಂದ ತಲೆಯವರೆಗೆ ನಡೆಯುತ್ತಾ ಇದು ಡೆವಲಪ್ಮೆಂಟು? ನೋ ಅಲ್ವಾ. ಇದು ದೈಹಿಕ ಬೆಳವಣಿಗೆ ಸಂಬಂಧನೇ ಪಟ್ಟಿಲ್ಲ ವಿಕಾಸ ಅಂತಕ್ಕಂಥದ್ದು. ಹಾಗಾಗಿ ಫಸ್ಟ್ ಆಪ್ಷನ್ನ ಡಿಲೀಟ್ ಮಾಡ್ಬೋದು. ಹಾಫರ್ ಜಡ್ ಅಂದರೆ ಏಕಮುಖ ಅಂತ ಕರಿತೀವಿ. ಏಕಮುಖ, ಒಂದೇ ರೀತಿಯಾಗಿ ನಡೆಯುತ್ತಾ ವಿಕಾಸ? ನೋ, ಇದು ಬಹುಮುಖ ಹೊಂದಿದೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಅಲ್ವಾ. ಸೊ ನೆಕ್ಸ್ಟು ಅನ್ಪ್ರೆಡಿಕ್ಟಬಲ್ ಅಂತೂ ಅಲ್ವೇ ಅಲ್ಲ. ಸೊ ನೆಕ್ಸ್ಟ್ ಏನಿದೆ, ಫೋರ್ತ್ ಒನ್, ಡಿ ಆಪ್ಷನ್. ಎ ಸೀಕ್ವೆಂಟಿಯಲ್ ಆ್ಯಂಡ್ ಆರ್ಡರ್ಲಿ, ಒಂದು ವ್ಯವಸ್ಥಿತವಾಗಿ ನಿರಂತರವಾಗಿ ಆರ್ಡರ್ಲಿಯಾಗಿ ನಡೆಯುತ್ತೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು. ಹಾಗಾಗಿ ಡಿ ಆಪ್ಷನ್ ಇದಕ್ಕೆ ಸರಿಯಾಗಿದೆ ಸ್ನೇಹಿತರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಬೌಟ್ ಡೆವಲಪ್ಮೆಂಟ್? ನೋಡಿ, ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ದೀನಿ, ನೀವು ಒಂದು ಹಂತಕ್ಕೆ ಈ ಡೆವಲಪ್ಮೆಂಟ್ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ ಎ, ಡೆವಲಪ್ಮೆಂಟ್ ಬಿಗಿನ್ಸ್ ಎಂಡ್ಸ್ ಎಟ್ ಅ ಬರ್ತ್. ವಾವ್, ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಬಿಗಿನ್ಸ್ ಆ್ಯಂಡ್ ಎಂಡ್ಸ್ ಎಟ್ ಅ ಬರ್ತ್ ಅಂತೆ. ಸೊ ವಿಕಾಸ ಅಂತಕ್ಕಂಥದ್ದು ಆರಂಭ ಕೊನೆ ಎರಡೂ ಕೂಡ ಬರ್ತಲ್ಲಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಸೋಷಿಯೋ ಕಲ್ಚರ್ ಕಾನ್ಸೆಪ್ಟ್ ಅಂತ ಏನಿದೆ ಅಲ್ವಾ, ಸೋಷಿಯಲ್ ಕಲ್ಚರ್ ಕಾಂಟೆಕ್ಸ್ಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಈಸ್ ಎ ಐನ್ ಡೈಮೆನ್ಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಡೆವಲಪ್ಮೆಂಟ್ ಈಸ್ ಎ ಡಿಸ್ಕ್ರೇಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗುತ್ತೆ. ಸೊ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸೋಷಿಯೋ ಕಲ್ಚರ್ ಕಾಂಟೆಕ್ಸ್ಟ್ ಆಗಿದೆ. ಓಕೆನಾ, ಇದು ಸೋಷಲ್ ಕಲ್ಚರ್ ಕಾಂಟೆಕ್ಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಇದೆ 3, 4, 5. ಸೊ ಇನ್ನೂ ತುಂಬ ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಹೇಳ್ತೀನಿ, ಯಾಕಂದರೆ ಆಫ್ಲೈನ್ ಕ್ಲಾಸಸ್ ಇರುತ್ತೆ ಅದಕ್ಕೋಸ್ಕರ. ಸೊ ಇನ್ನೊಂದು ವಿಡಿಯೋನ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಅದರಲ್ಲಿ ಉಳಿದಿರೋ ಪ್ರಶ್ನೆಗಳಿಗೆ ಇಲ್ಲಿ ಸ್ಟಾಪ್ ಆಗಿದೆಯಲ್ಲ, ಸೊ ಇನ್ನೂ ಸುಮಾರು ಪ್ರಶ್ನೆಗಳಿದೆ. ಇದು 2016 ಅಲ್ವಾ, ಇನ್ನೂ ಪ್ರಶ್ನೆಗಳು ಜಾಸ್ತಿ ಇದೆ. ಸೊ ಅವುಗಳನ್ನೆಲ್ಲ ತೊಗೊಂಡು ಬರ್ತೀನಿ. ಸೊ ಈ ತರಗತಿ ಕುರಿತು ಅಂತ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದಾರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಯಾಕಂದರೆ ಕನ್ನಡದಲ್ಲಿ ಇಂಗ್ಲೀಷ್ ಸೈಕಾಲಜಿ ಹೇಳೋರು
ಸಿಗೋದು ಕಡಿಮೆ ಅಂತ ಅನ್ಕೋತೀನಿ. ಹಾಗಾಗಿ ಯಾಕಂದರೆ ನನಗೂ ಕೂಡ ಸೋರ್ಸಸ್ ಸಿಗ್ತಾಯಿಲ್ಲ. ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಸೋರ್ಸಸ್ಸು ಕಡಿಮೆ ಇದೆ. ಕನ್ನಡದಲ್ಲಿ ಬೇಕಿದ್ದರೆ ಆರಾಮಾಗಿ ನಿಮಗೆ ಏನು ಮಾಡ್ಬೋದು ಅಂತಂದರೆ ಸೋರ್ಸಸ್ಗಳು ಸಿಗುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಸೋರ್ಸಸ್ಗಳು ಕಡಿಮೆ. ಹಾಗಾಗಿ ಈ ಒಂದು ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸಿದ್ದೇನೆ. ಥ್ಯಾಂಕ್ ಯು.